ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದರೆ 2 ಲೀಟ್ರಿಂದ 3 ಲೀಟರ್ ತನಕ ಹಾಲ್ ರೈಸ್ ಆಗುತ್ತೆ. ಈ ವೆಟ್ ಕೇಕ್ ಬಂದು ಸರ್ ಸರ್ಟಿಫೈಡ್ ಆಗಿರೋ ಫ್ಯಾಕ್ಟ್ರಿಯಿಂದ ನಾನು ತರಿಸ್ತಾ ಇರೋದು. ಮುಂಚೆ 40 ಲೀಟ್ರ್ 45 ಲೀಟ್ರ್ ಆಗ್ತಿದ್ವಿ, ಈಗ 60 ಲೀಟರ್ ಲೆಕ್ಕಕ್ಕೆ ಆಗ್ತಾ ಇರೋದು. ಇದು ಒಂದು 5 ಲೀಟರ್ ಹಾಲು ಕೊಡ್ತಾ ಇದೆ ಅಂದರೆ ಇದಕ್ಕೆ ಬೇರ್ ವೇಸ್ಟ್ 2 kg, ವೆಟ್ ಕೇಕ್ 2 kg, 18 ಥರ ಕಂಟೆಂಟ್ ಈ ಕ್ಯಾಲ್ಸಿಯಮಲ್ಲಿ ಇರುತ್ತೆ. 2 ವರ್ಷ ಆಗ್ತಾ ಬಂದು ಸರ್ ನಾನು ಬಿಸ್ನೆಸ್ ಶುರು ಮಾಡಿ ಇಲ್ಲಿವರೆಗೂ ಒಂದು ಕಡೆನೂ ಎಲ್ಲೂ ಕಂಪ್ಲೇಂಟ್ ಬಂದಿಲ್ಲ ಸರ್. ಹಸು ಫಾರ್ಮು, ಎಮ್ಮೆ ಫಾರ್ಮ್ಗಳು ಮಾಡ್ಕೊಂಡಿರೋರು ಲಾಭ ಮಾಡಬೇಕಂದ್ರೆ ಸರ ಇವಾಗ ಇರೋದು ಒಂದೇ ದಾರಿ ಅಂದರೆ ಕ್ವಾಲಿಟಿ ವೆಟ್ ಕೇಕು. ಇವ್ರ ಹತ್ರ ಇವಾಗ ಬೇರ್ ವೇಸ್ಟ್ ಖಾಲಿ ಆಗಿದೆ. ಇವಾಗ ಸಂಜೆಗೆ ಇವ್ರಿಗೆ ಲೋಡ್ ತಂದು ಹಾಕಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಸಂಜೆಗೆ ಬೇರ್ ವೇಸ್ಟು ವೆಟ್ ಕೇಕು ಮತ್ತು 2 ಐಟಮ್ ಲೋಡ್ ತರ್ತೀನಿ ಇವರಿಗೆ. ಇವಾಗ ನೋಡಿ ಇದು ಯಾವ ಥರ ತಿಂತಿದೆ ಅನ್ನೋದನ್ನು. ಇದರಲ್ಲಿ ವೆಟ್ ಕೇಕು ಬೇರ್ ವೇಸ್ಟ್ ಹಾಕೋದ್ರಿಂದ ಹೈನುಗಾರಿಕೆ ಒಳಗಡೆ ಲಾಭ ಪಡೆಯೋಕೆ ಅದೇ ಸರ್ ನಂಬರ್ 1 ಚಾನ್ಸ್ ಇರೋದು, ಅದು ಒಂದೇ. ಅದೊಂದು ಬಿಟ್ಟರೆ ಬೇರೆ ಯಾವುದು ದಾರಿ ಇಲ್ಲ ಸರ್. ವೆಟ್ ಕೇಕು ಬೇರ್ ವೇಸ್ಟ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಹೈನುಗಾರಿಕೆ ಒಳಗಡೆ ಲಾಭ ಮಾಡಬೇಕಂದ್ರೆ. ರೈತರು ಅರ್ಥ ಮಾಡ್ಕೋಬೇಕು ಸರ್ ಎಲ್ಲಿ ಕ್ವಾಲಿಟಿ ಇದೆ ಎಲ್ಲಿ ಇಲ್ಲ ಅಂತೇಳಿ. ಈ ಕ್ವಾಲಿಟಿ ಫೀಡ್ ಕೊಡಿ, ನಿಮ್ಮ ಹಸುಗಳಾಗಿರ್ಬೋದು ಎಮ್ಮೆಗಳಾಗಿರ್ಬೋದು ಯಾವುದೇ ರೀತಿ ತೊಂದರೆ ಬರಲ್ಲ. ನಿಮ್ಮ ಲೈಫು ಚೆನ್ನಾಗಿರುತ್ತೆ, ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ಎಮ್ಮೆಗಳ ಆರೋಗ್ಯನೂ ಚೆನ್ನಾಗಿರುತ್ತೆ. ವೆಟ್ ಕೇಕು ಬೇರ್ ವೇಸ್ಟ್ ಹಾಕೋದ್ರಿಂದನೂ ಹಾಲಿನ ಇಳುವರಿ ಜಾಸ್ತಿ ಪಡಿಬೋದು. ಆವಾಗ ಲಾಭಾಂಶ ಅನ್ನೋದು ಜಾಸ್ತಿ ಹೆಚ್ಚೆಚ್ಚುವಾಗಿ ಲಾಭಾಂಶ ಉಳಿಯುತ್ತೆ ಸರ್. ಈ ವೆಟ್ ಕೇಕ್ ಬಂದು ಸರ್ ಸರ್ಟಿಫೈಡ್ ಆಗಿರೋ ಫ್ಯಾಕ್ಟ್ರಿಯಿಂದ ನಾನು ತರಿಸ್ತಾ ಇರೋದು. ವಿತ್ ಏನಂದರೆ ಇದು ಕಾಪರ್ ಬಾಯ್ಲಿಂಗ್ ಸರ್. ಈಗ ನಾವೇ ನೋಡಿ ಈಗ ಆರೋಗ್ಯ, ನಮ್ಮ ಆರೋಗ್ಯನೇ ಚೆನ್ನಾಗಿರ್ಬೇಕಂದ್ರೆ ಕಾಪರು, ಹಿತ್ತಾಳೆ ಮತ್ತು ತಾಮ್ರ ಅಂತೀವಲ್ಲ, ಆ ಹಿತ್ತಾಳೆ ತಾಮ್ರದಲ್ಲಿ ಇರ್ತಕ್ಕಂಥ ನೀರು ಕುಡಿದಾಗ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ. ಅದೇ ರೀತಿ ಸ್ಟೀಲಲ್ಲಿ ಇರೋದನ್ನು, ಪ್ಲಾಸ್ಟಿಕಲ್ಲಿ ಇರೋದನ್ನು ನೀರು ಕುಡಿದ ನಮ್ಮ ಆರೋಗ್ಯ ಎಷ್ಟು ಹಾಳಾಗುತ್ತೆ. ಅದೇ ರೀತಿ ಇದು ಕಾಪರ್ ಬಾಯ್ಲಿಂಗ್ ಸರ್. ಬಾಗಲಕೋಟೆ ವೆಟ್ ಕೇಕಲ್ಲಿ ಬರೋದು ಕಾಪರ್ ಬಾಯ್ಲಿಂಗಲ್ಲಿ ವೆಟ್ ಕೇಕ್ ತಯಾರಾಗೋದು. ಇದು ಬಾಯ್ಲಿಂಗ್ ಏನು ಮಾಡ್ತಾರಲ್ಲ, ಮೆಕ್ಕೆಜೋಳ ಅಕ್ಕಿ ಸಜ್ಜೆ ಹಾಕ್ಬಿಟ್ಟು ಬಾಯ್ಲಿಂಗ್ ತೊಗೊತಾರೆ ಅವರು. ಆ ಬಾಯ್ಲಿಂಗ್ ತೊಗೊಳೋದು ಏನು ಟ್ಯಾಂಕರ್ ಏನಿದೆ ಅಲ್ಲ, ಆ ಟ್ಯಾಂಕರ್ ಬಂದು ಕಾಪರ್ ಬಾಯ್ಲಿಂಗ್ ಟ್ಯಾಂಕರ್ ಅದು ಇರೋದು. ಸರ್ಟಿಫೈಡ್ ಇರೋ ಫ್ಯಾಕ್ಟ್ರಿನ ನಾನು ಕೊಡ್ತಾ ಇದ್ದೀನಿ. ಸರ್ಟಿಫೈಡ್ ಕೇಳಿ ನೀವು ನನ್ನ ಹತ್ರ ಬರ್ರಿ, ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತೀನಿ, ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಕೊಡ್ತೀನಿ. ಇದನ್ನೆಲ್ಲ ನೋಡ್ಬಿಟ್ಟು ಆಮೇಲೆ ಬಳಸಿ ನೀವು. ನಿಮ್ಮ ಹಸುಗಳಿಗೆ ಏನೇ ಪ್ರಾಬ್ಲಮ್ ಬಂದರೂ ನಾನು ಹೊಣೆಗಾರಿಕೆ ನಾನು ಹೊರ್ತೀನಿ ಸರ್. ಆಮೇಲೆ ಇನ್ನೊಂದು ಇದು ನೈಸ್ ಬರುತ್ತೆ ಸರ್ ಬಾಗಲಕೋಟೆ ವೆಟ್ ಕೇಕು. ಆಮೇಲೆ ಫುಲ್ ಎಲ್ಲೋ ಬರಲ್ಲ, ವಿತೌಟ್ ಸ್ಮೆಲ್ ಸರ್. ಘಮ ಘಮ ಅನ್ನೋ ಥರ ಸ್ಮೆಲ್ ಇರುತ್ತೆ. ಇದು ಬ್ಯಾಡ್ ಸ್ಮೆಲ್ ಬರಲ್ಲ ಈ ವೆಟ್ ಕೇಕಲ್ಲಿ ಸರ್. ಹಾಲಿನ ಇಳುವರಿ 100ಗೆ 1000% ಹಾಲಿನ ಇಳುವರಿ ರೈಸ್ ಆಗುತ್ತೆ. 2 ರಿಂದ 3 ಲೀಟರ್ ಆರಾಮಾಗಿ ರೈಸ್ ಆಗುತ್ತೆ. ಪ್ಲಸ್ ಇನ್ನೊಂದು ಆರೋಗ್ಯದಲ್ಲಿ ಯಾವುದೇ ರೀತಿಯಾದ ತೊಂದರೆ ಬರಲ್ಲ. ಈ 3 ಎಮ್ಮೆಗೆ ಹೆಚ್ಚು ಕಡಿಮೆ ನಾನು 8 ರಿಂದ 10 ತಿಂಗಳು ಆಗ್ತಾ ಬಂತು ಸರ್ ಫೀಡ್ ಕೊಡೋಕತ್ತಿ. ಇವ್ರು ತಂದಾಗ ಎಲ್ಲ ಎಮ್ಮೆಗಳು ಕರು ಹಾಕಿದವು. ಇವಾಗ ಹೆಚ್ಚು ಕಡಿಮೆ ಅವ್ರನ್ನೇ ಕೇಳಿ ಸರ್. ಇವಾಗ ಇದರಲ್ಲಿ ಏನಿಲ್ಲ ಅಂದರೂ ಒಂದು 8 ರಿಂದ 10 ಎಮ್ಮೆಗಳು ಗರ್ಭ ನಿಂತಿದ್ದಾವೆ. ಇವಾಗ ಹಾಲು ಅವ್ರದ್ದು 100 ಲೀಟ್ರಿಗಿಂತ ಮೇಲಿತ್ತು ಅವಾಗ ಹಾಲು ನನ್ನ ಫೀಡ್ ಕೊಡಬೇಕಾದ್ರೆ. ಇವಾಗ ಒಂದು 50 to 60 ಲೀಟ್ರಿಗೆ ಹಾಲು ಬಂದಿದೆ ಅಂದರೆ ಒಂದು 8 ಎಮ್ಮೆ ಗರ್ಭ ನಿಂತಿದ್ದಾವೆ. ಇದರಲ್ಲಿ ಎಲ್ಲಿದೆ ಸರ್ ಗರ್ಭ ನಿಲ್ಲಲ್ಲ ಅನ್ನೋ ಪ್ರಾಬ್ಲಮ್ ಎಲ್ಲಿದೆ? ಇಲ್ಲೇ ಇದೆ ಅಲ್ಲ ಉತ್ತರ, ಗರ್ಭ ನಿಂತಿದ್ದಾವಲ್ಲ ಇಲ್ಲಿವ ನಾನು ಕೊಡೋ ಫೀಡಲ್ಲಿ. 2 ವರ್ಷ ಆಗ್ತಾ ಬಂದು ಸರ್ ನಾನು ಬಿಸ್ನೆಸ್ ಶುರು ಮಾಡಿ ಇಲ್ಲಿವರೆಗೂ ಒಂದು ಕಡೆನೂ ಎಲ್ಲೂ ಕಂಪ್ಲೇಂಟ್ ಬಂದಿಲ್ಲ ಸರ್. ಈಗ ಇಲ್ಲೇ ಕೊಮರನಹಳ್ಳಿ ಅಂತ ಇದೆ ಸರ್, ಇಲ್ಲಿ ಕುಂಬಳೂರಿಂದ ಮುಂದೆ ಸಚಿನ್ ಅಂತೇಳಿ ಒಂದು ಹುಡುಗ ಇದ್ದಾನೆ. ಅವನು ಎರಡೇ ಹಸು ಕಟ್ಕೊಂಡಿದ್ದ ಸರ್. ಅವ್ನು ಮುಂಚೆ 2 ಹಸು ಕಟ್ಕೊಂಡು ಅವನು ನನ್ನ ಹತ್ರ ಬಂದ್ಬಿಟ್ಟು ಫೀಡ್ ತೊಗೊಂಬಂದ. ಅವನಿಗೆ ಇನ್ಕ್ರೀಸ್ ಆಗಿ ಅದರಲ್ಲಿ ಲಾಭಾಂಶ ಜಾಸ್ತಿ ಕಂಡಿದ್ದರಿಂದ ಇವತ್ತು 8 ರಿಂದ 10 ಹಸು ಮಾಡ್ಕೊಂಡಿದ್ದಾನೆ ಸರ್ ಅವರು. 30 ಹಸು ತನಕ ಅವನು ಚಾಲೆಂಜಲ್ಲಿ ಇದ್ದಾನೆ. ನಾನು ಹಸು ಫಾರ್ಮ್ ಜಾಸ್ತಿ ಮಾಡಬೇಕು, ದೊಡ್ಡದ ಫಾರ್ಮ್ ಬೆಳೆಸ್ಕೋಬೇಕು ಅನ್ನೋ ಚಾಲೆಂಜಲ್ಲಿ ಅವನು ಇವಾಗ ಬೆಳೀತಾ ಇದ್ದಾನೆ ಸರ್. ಅದನ್ನ ಸರ್ ಈಗ ಫೀಡ್ ಹೊರಗಡೆ ಕಾಸ್ಟ್ ಹಾಕಿದ್ರಿ ಅಂದರೆ ಹೆಚ್ಚು ಕಡಿಮೆ 1400 ರೂಪಾಯಿ 1500 ರೂಪಾಯಿ ಒಂದು ಹೊರಗಡೆ ಫೀಡ್ ಸಿಗುತ್ತೆ ಸರ್. ಹೊರಗಡೆ ಫೀಡು ಹೆಚ್ಚು ಕಡಿಮೆ ಹಾಲು ಇನ್ಕ್ರೀಸ್ ಆಗಲ್ಲ ಏನಿಲ್ಲ, ಮತ್ತು ಅದೇ 1400 1500 ಹೋಗುತ್ತೆ. ನಮ್ಮ ಫೀಡ್ ಬಂದುಬಿಟ್ಟು 700 650 700 ರೂಪಾಯಿಗೆಲ್ಲ ಸಿಗುತ್ತೆ. ಅದರಲ್ಲಿ ಪ್ಲಸ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದರೆ 2 ಲೀಟ್ರಿಂದ 3 ಲೀಟರ್ ತನಕ ಹಾಲ್ ರೈಸ್ ಆಗುತ್ತೆ. ಒಂದು ಎಮ್ಮೆಯಿಂದ ಆಗಿರ್ಬೋದು, ಒಂದು ಹಸುವಿನಿಂದ ಆಗಿರ್ಬೋದು. 2 ರಿಂದ 3 ಲೀಟರ್ ಹಾಲ್ ರೈಸ್ ಆದಾಗ ಆಟೋಮೆಟಿಕ್ಲಿ ಅಲ್ಲೇ ಉಳಿತಾಯ ಜಾಸ್ತಿ ಆಯ್ತಲ್ಲ ಸರ್. ಈಗ ಒಂದು ಟೈಮಿಗೆ 2 ರಿಂದ 3 ಲೀಟರ್ ಒಂದು ಎಮ್ಮೆಯಿಂದ ರೈಸ್ ಆದರೆ ಒಂದು ಡೇಗೆ ಪರ್ ಡೇ ಏನಿಲ್ಲ ಅಂದ್ರೆ ಒಂದು 5 ಲೀಟರ್ ಹಾಲು ರೈಸ್ ಆಯಿತು. 5 ಲೀಟರ್ ಹಾಲು ಇನ್ಕ್ರೀಸ್ ಆಯಿತು. ಪ್ಲಸ್ ಈ ಫೀಡಲ್ಲಿ ಹೆಚ್ಚು ಕಡಿಮೆ ಒಂದು ಪ್ಯಾಕೆಟ್ಗೆ ಒಂದು 400 ರಿಂದ 500 ರೂಪಾಯಿ ಒಂದು ಪ್ಯಾಕೆಟ್ಗೆ ಫೀಡ್ ಉಳಿತಾಯ ಆಯಿತು. ಸುಮಾರು ರೈತರಿಗೆ ಎಷ್ಟು ಹಾಕಬೇಕು ಏನು ಅಂತಾನೆ ಗೊತ್ತಿಲ್ಲ. ಹಾಂ ಸರ್. ಹಾಂ ಸರ್. ಅದಕ್ಕೆ ಏನು ಹೇಳ್ತೀರಾ ಸರ್? ಈಗ ಆ ಥರ ಸುಮ್ಮನೆ ತದ್ವಾ ಹಾಕೋದ್ರಿಂದ ಇದರಲ್ಲಿ ಯಾವುದೇ ರೀತಿ ರಿಸಲ್ಟ್ ಇಲ್ಲ ಸರ್. ಇದು ಏನಂದರೆ ಮಿನಿಮಮ್ ಇಷ್ಟು ಕ್ವಾಲಿಟಿ ಅಂತ ಇಷ್ಟು ಕ್ವಾಂಟಿಟಿ ಅಂತ ಬಳಸೋದಿರುತ್ತೆ. ಇಷ್ಟು ಲೀಟ್ರ್ ಹಾಲು ಕೊಟ್ಟು ಅಂದರೆ ಇಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಇರುತ್ತೆ. ಈಗ ಇದು ಒಂದು 3 ಎಮ್ಮೆ ಸರ್. ಇದು ಒಂದು 5 ಲೀಟ್ರ್ ಹಾಲು ಕೊಡ್ತಾ ಇದೆ ಅಂದರೆ ಇದಕ್ಕೆ ಬೇರ್ ವೇಸ್ಟ್ 2 kg, ವೆಟ್ ಕೇಕ್ 2 kg, 5 kg 4 kg ಹಾಕ್ಬಿಟ್ಟು ಮೊದಲಿಗೆ ನೀವು ಒಂದು ಡೈರಿ ಫೀಡ್ ಆಗಿರ್ಬೋದು, ಯಾವುದೋ ಒಂದು ಫೀಡು ಅದಕ್ಕೆ ಆರೋಗ್ಯಕ್ಕೋಸ್ಕರ ಒಂದು ಫೀಡು, ಇದು ಒಂದು 50 ml ಕ್ಯಾಲ್ಸಿಯಮ್ಮು, ಇದನ್ನು ಮಿಕ್ಸ್ ಮಾಡಿ ಫಾರ್ ಒನ್ ಟೈಮ್ಗೆ ಒಂದು 5 kg ಫೀಡ್ ಕೊಡೋದ್ರಿಂದ ಇದು ಹೆಚ್ಚು ಕಡಿಮೆ 5 ಲೀಟ್ರ್ ಕೊಡೋಂಥ ಎಮ್ಮೆ ಏನಿಲ್ಲ ಅಂದರೂ 8 ಲೀಟ್ರ್ 7 ಲೀಟ್ರ್ ತನಕ ಆರಾಮ್ಸೆ ಬರುತ್ತೆ ಸರ್. ಈಗ ಗೆಣಸು ಬಂದ್ಬಿಟ್ಟು ನಾವು ಈಗ ಇದು ಎಮ್ಮೆ ಮೂಳೆ ಬಿಟ್ಟಿದೆ, ವೀಕ್ನೆಸ್ ಇದೆ ಅಂದರೆ ಆಲ್ಮೋಸ್ಟ್ ಈ ಬೇರ್ ವೇಸ್ಟು ವೆಟ್ ಕೇಕಿನ ಜೊತೆ ಗೆಣಸು ಕೊಡ್ತೀನಿ ಸರ್ ಅವ್ರಿಗೆ. ಒಂದು 1/4 kg ಒಂದು ಕಾಲು ಪ್ರಮಾಣ. ಈಗ 2 kg ವೆಟ್ ಕೇಕ್ 2 kg ಬೇರ್ ವೇಸ್ಟ್ 2 kg ಆಗ್ತಾ ಇದ್ದಾರೆ ಅಂದರೆ ಅದ್ರ ಜೊತೆ ಒಂದು 1/4 kg ಗೆಣಸು ಕೇಕ್ ಕೊಡೋದ್ರಿಂದ ಆಟೋಮೆಟಿಕ್ಲಿ ಹಸು ಗ್ರೋತಿಂಗ್ ಬರುತ್ತೆ ಸರ್. ಬಾಡಿ ಗ್ರೋತಿಂಗ್ ಬರುತ್ತೆ, ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಸರ್. ಎಮ್ಮೆಗಳಲ್ಲಾಗಿರ್ಬೋದು, ಹಸುಗಳಲ್ಲಾಗಿರ್ಬೋದು ಹಾಲಿನ ಇಳುವರಿ ಬರುತ್ತೆ. ಈ ವೆಟ್ ಕೇಕು ಬೇರ್ ವೇಸ್ಟು ಕೊಟ್ಟಾಗ ಹಾಲಿನ ಇಳುವರಿ ರೈಸ್ ಆಯಿತು, SNF ಫ್ಯಾಟ್ ಡಿಗ್ರಿಗೆ ಡೌನ್ ಆಯಿತು ಅಂತ ಹೇಳಿದ್ರು ಸರ್. ನಾನು ಇದು ಪಂಜಾಬಿಂದ ಹುಡುಕ್ತಿದ್ದೆ ಸರ್, ಸರ್ಚ್ ಮಾಡಿದೆ ನಾನು ಎಲ್ಲಿ ಸಿಗುತ್ತೆ, ಎಲ್ಲಿ ಕ್ವಾಲಿಟಿ ಇದೆ ಅಂತೇಳಿ. ಪಂಜಾಬಲ್ಲಿ ಹೈನುಗಾರಿಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋ ನಿಮಗೆ ಗೊತ್ತು ಸರ್. ಹೈನುಗಾರಿಕೆಯಲ್ಲಿ ನಂಬರ್ 1 ಸ್ಥಾನ ಪಂಜಾಬ್ ಪಡೆದಿರೋದು.
ಆ ಪಂಜಾಬಿಂದ ಏನಾದರೂ ಮಾಡ್ಬಿಟ್ಟು ನಾನು ಕ್ಯಾಲ್ಶಿಯಂ ಆದರೂ ತರಿಸ್ಬೇಕಲ್ಲ ಅಂತೇಳಿ ಪ್ರಯತ್ನ ಪಟ್ಟು ಪಂಜಾಬಿಂದ ತರಿಸಿದೆ ಸರ್. ಇದು HHI ಹ್ಯಾಪಿ ಹೆಲ್ತ್ ವೆಟ್ ಕಾಲ್ ಅಂತೇಳಿದ್ದು. ಇದು ನೋಡಿ ಸರ್, ಇವರಿಗೆ ಇವಾಗ 20 ಲೀಟ್ರ್ ಕ್ಯಾನು ಕೊಟ್ಟಿದ್ದೆ. ಇವ್ರಿಗೂ 20 ಲೀಟ್ರ್ ಕ್ಯಾನು ಖಾಲಿ ಮಾಡಿದ್ದಾರೆ. ಒಳ್ಳೆ ರಿಸಲ್ಟ್ ಮಾತ್ರ A1 ಇದೆ ಸರ್ ಇದರಲ್ಲಿ. ಯಾಕಂದರೆ ಆರ್ಗಾನಿಕ್ ಬರುತ್ತೆ ಸರ್, ಇದು ಆಯುರ್ವೇದಿಕ್ ಆರ್ಗಾನಿಕ್ ಅಂತೇಳಿ. ಶತಾವರಿ, ಜೀವಂತಿ, ಆಲೋವೆರಾ, ಕಾಂಬೋಜಿ, ಸಿಲ್ಮೇನಿಯಾ, ನೀಮು, ಕ್ಯಾಲ್ಶಿಯಮ್ಮು, ಫಾಸ್ಫರೇಟು ಎಲ್ಲ ಐಟಮು ಇದರಲ್ಲಿ ಇರುತ್ತೆ ಸರ್. 18 ಥರ ಕಂಟೆಂಟ್ ಈ ಕ್ಯಾಲ್ಶಿಯಮಲ್ಲಿ ಇರುತ್ತೆ. ಇದೀಗ ಒಂದು ಹಸುಗೆ ಆಗಿರ್ಬೋದು, ಒಂದು ಎಮ್ಮೆಗೆ ಆಗಿರ್ಬೋದು, ಒಂದು ಟೈಮ್ಗೆ ಮಿನಿಮಮ್ ಅಂದರೆ ಒಂದು 50 ml ಕೊಟ್ಟರೆ ಮಿನಿಮಮ್ ಅಂದರೆ ಇವಾಗ ಹಾಲಲ್ಲಿ 32 ರೂಪಾಯಿ ಹಾಲಿನ ರೇಟ್ ಬೀಳ್ತಾ ಇದೆ ಅಂದರೆ 34-33 ರೂಪಾಯಿ ತನಕ ಹಾಲಿನ ರೇಟ್ ರೈಸ್ ಆಗುತ್ತೆ ಸರ್. ಪ್ಲಸ್ ಹಸುಗಳ ಆರೋಗ್ಯನೂ ಭಾಳ A1 ಕ್ವಾಲಿಟಿಲಿ ಹಸು ಆರೋಗ್ಯ, ಎಮ್ಮೆ ಆರೋಗ್ಯ ಎಲ್ಲದೂ ಚೆನ್ನಾಗಿರುತ್ತೆ ಸರ್. ಇದು ಕುರಿ, ಕೋಳಿ, ಮೇಕೆ ಎಲ್ಲದಕ್ಕೂ ಬಳಸ್ಬೋದು ಸರ್. ಇದು ಬೆಳವಣಿಗೆಗೆ ಭಾಳ A1 ಕ್ವಾಲಿಟಿ ಇದೆ. ಫಸ್ಟ್ ಡೇ 10 ml ಕೊಡ್ಬೇಕು ಸರ್. ಬೆಳಗ್ಗೆ 10 ml, ಸಂಜೆ 10 ml. ಈಗ ಏನು ಫೀಡ್ ಕೊಡ್ತೀವಲ್ಲ ನಾವು, ವೆಟ್ಕೇಕು ಬೇರ್ ವೇಸ್ಟು ಆಗಿರ್ಬೋದು, ಫೀಡ್ ಆಗಿರ್ಬೋದು, ಅದು ಕೊಡ್ತೀವಲ್ಲ, ಅದ್ರ ಜೊತೆ ಬೆಳಗ್ಗೆ ಒಂದು 10 ml, ಸಂಜೆ ಒಂದು 10 ml ಹಾಕಬೇಕು. ನೆಕ್ಸ್ಟ್ ಡೇ 20 ml. ಅದೇ ರೀತಿ 5 ದಿನದ ತನಕ 10 ml ರೈಸ್ ಮಾಡ್ತಾ ಹೋಗ್ಬೇಕು. 5ನೇ ದಿನದ ನಂತರ 50 ml, ಬೆಳಗ್ಗೆ 50 ml, ಸಂಜೆ 50 ml ಕೊಟ್ಟರೆ ಸಾಕು ಸರ್. ಆಟೋಮೆಟಿಕ್ಲಿ ಆರೋಗ್ಯನೂ ಚೆನ್ನಾಗಿರುತ್ತೆ. SNF, ಫ್ಯಾಟು ಡಿಗ್ರಿ ಎಲ್ಲ ಕೂಡ ಇನ್ಕ್ರೀಸ್ ಆಗುತ್ತೆ. ಒಂದು ಹಸು ಇರೋವಂಥ ವ್ಯಕ್ತಿ ಒಂದು ಬೇರ್ ವೇಸ್ಟ್ ಒಂದು ಚೀಲ, ವೆಟ್ಕೇಕ್ ಒಂದು ಚೀಲ ಒಯ್ದ ಅಂದರೆ ಒಂದು 20 ಡೇಸ್ ಬಳಸ್ತಾ ಇದ್ದಾರೆ ನನ್ನ ಹತ್ರ ಒಯ್ದಿರೋರು. ಆಲ್ಮೋಸ್ಟ್ ಯಾಕಂದರೆ 50 kg ಬ್ಯಾಗ್ ಕೊಟ್ಟಿರ್ತೀನಿ, ಒಂದು 15 to 20 ಡೇಸ್ ಬಳಸ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಮೆಕ್ಕೆಜೋಳ ಚಿಪ್ಸ್ ಇಟ್ಕೊಂಡ್ರು ಅಂದರೆ ಅವರು ಆಲ್ಮೋಸ್ಟ್ ಒಂದು 20 ಡೇಸ್ ಬರೋವಂಥ ಫೀಡು 25 ಡೇಸ್ ಬರುತ್ತೆ. ಅಲ್ಲಿ ಇನ್ನೂ ಒಂದು 5 ಡೇಸ್ ಹೆಚ್ಚಿಗೆ ಇಡಾಗುತ್ತೆ ಅವರಿಗೆ. 20ರಿಂದ 25 ದಿನ ತನಕ ಬಳಸ್ತಾ ಇದ್ದಾರೆ ಸರ್ ಫೀಡು. ಈ ಕ್ವಾಲಿಟಿ ತಕ್ಕನ ರೇಟ್ ಇರುತ್ತೆ. ಅದ್ರ ತಕ್ಕನಾಗಿ ನಾನು ಲೈಫ್ ಕೊಡ್ತೀನಿ, 100% ಗ್ಯಾರಂಟಿ ರಿಪೋರ್ಟ್ಗಳು ಕೊಡ್ತೀನಿ. ಬಳಸಿ ಸರ್, ಇವತ್ತು ಬನ್ನಿ. ಹೋಲ್ಸೇಲ್ ಪ್ರೈಸಲ್ಲೂ ಕೊಡ್ತೀನಿ, ರಿಟೇಲ್ ಪ್ರೈಸಲ್ಲೂ ಕೊಡ್ತೀನಿ. ಯಾರು ಬಂದರೂ ಫೀಡ್ ಕೊಡ್ತೀನಿ ಸರ್. 1 ಬ್ಯಾಗ್ ಬೇಕು ಅಂದವ್ರಿಗೂ ಕೊಡ್ತೀನಿ, 100 ಬ್ಯಾಗ್ ಬೇಕು ಅಂದವ್ರಿಗೂ ಕೊಡ್ತೀನಿ. ಇಲ್ಲಿ ಹರಿಹರದಲ್ಲೇ ಸಿಗುತ್ತೆ, ಬನ್ನಿ ಸರ್.